ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಸ್ವತಃ ಅನ್ವರ್ ಮಾಣಿಪ್ಪಾಡಿ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅನ್ವರ್ ಮಾಣಿಪ್ಪಾಡಿ ಅವರು ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ಈಗ ಚೆನ್ನಾಗಿದ್ದೀನಿ. ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಆಕ್ಸಿಡೆಂಟ್, ಐ ಫೆಲ್ ಡೌನ್, ಗೊತ್ತಾಯ್ತು. ಬ್ರೋಕ್ ಮೈ ಶೋಲ್ಡರ್ ವೆರಿ ಬ್ಯಾಡ್ಲಿ ಪೋಲ್ಯಾಂಡಲ್ಲಿ. ಈಗ ರಿಕವರಿ ಆಗಿದೆ ಸ್ವಲ್ಪ. ಅನ್ವರ್ ಮಾಣಿಪ್ಪಾಡಿ ಅವರೇ, ನಾನು ಇದ್ದೀನಿ, ಪ್ರಶಾಂತ್ ನಾಥೂನು ಇದ್ದಾರೆ. ನಮ್ಮನ್ನು ನೀವು ಅಸಂಖ್ಯಾತ ಸಲ ಭೇಟಿಯಾಗಿದ್ದೀರಿ. ಪ್ರತಿ ಸಲ ಭೇಟಿಯಾದಾಗಲೂ ಆ ವಕ್ಫ್ ರಿಪೋರ್ಟ್ ಬಗ್ಗೆ ಇರುವ ನಿಮ್ಮ ಕಮಿಟ್ಮೆಂಟ್ ಇತ್ತಲ್ಲ, ಆ ಕಮಿಟ್ಮೆಂಟೇ ನನ್ನ ಕಣ್ಣು ಮುಂದೆ ಬರೋದು. BJP, ಕಾಂಗ್ರೆಸ್ಸು, JDS ಅಲ್ಲ, ನಿಮಗಿದ್ದ ಕಮಿಟ್ಮೆಂಟ್ ನನ್ನ ಕಣ್ಣು ಮುಂದೆ ಬರುತ್ತೆ. ಪಿಲ್ಲರ್ ಟು ಪೋಸ್ಟ್ ಓಡಾಡಿದ್ರಿ ನೀವು, ಅದರ ಮೇಲೆ ಒಂದು ಆಕ್ಷನ್ ಆಗಬೇಕು ಅಂತ. ಆ ಕಮಿಟ್ಮೆಂಟ್ ಯಾಕಿತ್ತು ಅಂದರೆ ಬಡ ಮುಸ್ಲಿಮರ ಮೇಲೆ ನಿಮಗಿದ್ದ ಪ್ರೀತಿ. ಹೌದಾ? ಆ ಆಸ್ತಿಯಿಂದ ಬರುವ ಹಣ ಬಡ ಮುಸ್ಲಿಮರ ಉದ್ಧಾರಕ್ಕೆ ಬಳಕೆಯಾಗಬೇಕು ಅನ್ನುವ ಏಕೈಕ ಕಾರಣಕ್ಕಾಗಿ ನೀವು ಬಡದಾಡಿದ್ರಿ, ಓಡಾಡಿದ್ರಿ. ನಿಮ್ಮ ರಿಪೋರ್ಟನ್ನು ಸರ್ ಪಕ್ಷ ಬಿಟ್ಬಿಡಿ, ಹೌದು, ಯಾರ್ಯಾರು ಏನೇನು ಮಾಡಿದ್ರು ಹೇಳಿ. ನನ್ನ ರಿಪೋರ್ಟ್ 2012-13 ಕೊಟ್ಟಿದ್ದೆ ನಾನು. ಅದನ್ನು ಆಗಲೇ ಅದು ಆಗಬೇಕಾಗಿತ್ತು, ಮಂಡೇ ಆಗಬೇಕಾಗಿತ್ತು. ಮಂಡೇನೇ ಆಗಲಿಕ್ಕೆ ಬೆಳಗಾವಿ ಸೆಷನ್ನಲ್ಲಿ ಮಂಡೇನೇ ಆಗಬೇಕಾಗಿತ್ತು. ಅಲ್ಲಿ ಮಂಡೇ ಆಗಿ ನಾವೆಲ್ಲ ರೆಡಿ ಮಾಡಿ ಹೋಗಿದ್ದೆವು. ಆಗ ಅಪೋಸಿಷನ್ ಅವರು ಹೇಳಿದರು ಲೀಗಲ್ ವೆಟ್ಟಿಂಗ್ ಆಗಬೇಕಂತ ಹೇಳಿದರು. ಲೀಗಲ್ ವೆಟ್ಟಿಂಗ್ ಅದು ಯು ಕಾಂಟ್ ಬ್ರಿಂಗ್ ದಟ್ ಹೇಳಿದ್ರು. ಆಗ ಲೀಗಲ್ ವೆಟ್ಟಿಂಗ್ ಕೊಟ್ಟಿವಿ ನಾವು. ನಮ್ಮ ಸರ್ಕಾರ ಲೀಗಲ್ ವೆಟ್ಟಿಂಗ್ ಕೊಟ್ಟರು. ಲೀಗಲ್ ವೆಟ್ಟಿಂಗ್ ಕೊಟ್ಟ ನಂತರ ಅದು ಲೀಗಲ್ ವೆಟ್ಟಿಂಗ್ ಆಗಿ ಬರೋಷ್ಟರೊಳಗೆ ಲಾಸ್ಟ್ ಸೆಷನ್ ಬಂತು ನಮ್ಮದು. 13ದು ಲಾಸ್ಟ್ ಸೆಷನ್ ಬಂದ ಅದು ಟೈಮಿಗೆ ಮುಟ್ಟಿಲ್ಲ, ಆಯಿತು. ಮತ್ತು ಅದರ ಮುಂಚಿತವಾಗಿ ಏನು ಆಯಿತು ಅಂದರೆ, ನಮ್ಮ ಜಗದೀಶ್ ಶೆಟ್ಟರ್ ಅವರು ಕ್ಯಾಬಿನೆಟ್ ಮೀಟಿಂಗ್ ಆ ವಿಷಯ ತೆಗೆದುಕೊಂಡು ಅದನ್ನು ಅಪ್ರೂವ್ ಮಾಡಿ ಆರು ಕಾನೂನು ತಂದರು. ಭಾರಿ ಒಳ್ಳೆ ಕಾನೂನು, ಇಲ್ಲಿ ಯಾರು ಕಾನೂನನ್ನ ತಂದರು ಈ ವಕ್ಫ್ ಪ್ರಾಪರ್ಟಿ ವಾಪಸ್ ಪಡ್ಕೊಳ್ಳಿಕ್ಕೋಸ್ಕರ. ಓಕೆ. ಆಮೇಲೆ ಎಲೆಕ್ಷನ್ ಆಯಿತು, ನಾವು ಹೋದ್ವಿ, ಕಾಂಗ್ರೆಸ್ ಬಂತು. ಅವ್ರು ಮಾಡಬೇಕಾದ ವಿಷಯ ಅವರು ಮಾಡಲೇ ಹೊರಟಿಲ್ಲ, ಎಷ್ಟು ಮಾಡಿ ಹೊರಟಿಲ್ಲ. ಹಾಗೆ ನಾನು ಮತ್ತು ಕಾಂತ ಸರ್ ಸೇರಿಕೊಂಡು ಕೋರ್ಟಿಗೆ ಹೋದ್ವಿ. ಕೋರ್ಟಿಗೆ ಹೋಗಿ ಅಲ್ಲಿ ಕೋರ್ಟಲ್ಲಿ ಗೆದ್ವಿ, ಹೈಕೋರ್ಟಲ್ಲಿ ಗೆದ್ವಿ. ಆಮೇಲೆ ಕೂಡ ಅವರು ಅದನ್ನು ಮಾಡಿಲ್ಲ. ಅವರು ಒಪ್ಪಿಕೊಂಡು ನಾವು ಮಾಡ್ತೀನಿ ಅಂತೇಳಿ, ನೆಕ್ಸ್ಟ್ ಸೆಷನಿಗೆ ಮಾಡ್ತೀನಿ ಅಂತೇಳಿ ಅವ್ರು ಒಪ್ಕೊಳ್ಳಿಲ್ಲ. ಇನ್ ಮೀನ್ ಟೈಮ್ ನಮ್ಮ ಸಹ ಇರಬೇಕಾದ್ರೆ ಅದನ್ನು ಲೋಕಾಯುಕ್ತ ಕೊಟ್ಟಿದ್ದರು. ಅವ್ರದ್ದವರು ಇದು ತೀರ್ಪು ಕೇಳಕ್ಕೆ. ಲೋಕಾಯುಕ್ತವರು ಅದನ್ನು ಮುಟ್ಟೇ ಇಲ್ಲ ಆಗ. ಆದರೆ ಯಾವಾಗ ಆನಂದ್ಜಿ ಬಂದಾಗ ಅವರು ಅದನ್ನು ಎತ್ತಿಕೊಂಡು ಭಾಳ ಮುತುವರ್ಜಿಯಿಂದ ಅದನ್ನು ಇದು ಕಂಪ್ಲೀಟ್ ಸ್ಟಡಿ ಮಾಡಿ ಅವರೊಂದು ರಿಪೋರ್ಟ್ ಕೊಟ್ಟರು. ದ್ಯಾಟ್ ರಿಪೋರ್ಟ್ ಟೋಟಲಿ ಎಂಡೋರ್ಸಸ್ ಮೈ ರಿಪೋರ್ಟ್. ಅದರ ಕಾಪಿ ನನಗೆ ಸಿಕ್ತು. ನಾನು ವಿಶ್ವನಾಥ್ ಲೋಕಾಯುಕ್ತಿದ್ದಾಗ ಹೋಗಿ ತಗೊಂಡು ಅದರ ಕಾಪಿ ತಗೊಂಡಿದ್ದೆ ನಾನು, ಸಿಗ್ತದೆ. ಅದು ಇದು ಟೋಟಲಿ ಎಂಡೋರ್ಸ್ ಮೈ ರಿಪೋರ್ಟ್. ಆದರೂ ಇವರು ಮಾಡಿಲ್ಲ. ಆ ರಿಪೋರ್ಟ್ ಏನಾಯ್ತು, ಏನು ಮಾಡಿದ್ರು? 2 ಬೆಂಚಿಗೆ ಹೋದರು, ಅದು ಏನು ಮಾಡಿಲ್ಲ. ಎರಡನ್ನು ಕೂಡ ಕುರ್ಚಿ ಅಡಿಗಿಟ್ಟು ಕೂತ್ಕೊಂಡ್ರು. ಆಮೇಲೆ ಅವರು ಡಬಲ್ ಬೆಂಚಿಗೆ ಹೋದರು, ನಾಗರತ್ನಮ್ಮ ಮತ್ತು ಮತ್ತೊಂದು ಬೆಂಚಿಗೆ, ಪಾರ್ಟಿ ಲೇಬರ್ ಇರಬೇಕು. ಆ ಬೆಂಚಿನ ಕೂಡ ಅವರು ಸೋತರು. ಸೋತ ನಂತರ ಅವರು ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟಲ್ಲಿ ಹೋಗಿ ಅಲ್ಲಿ ಕೂಡ ಸೋತರು. ಹಾಗೆ ಫೈನಲಿ ಸುಪ್ರೀಂ ಕೋರ್ಟ್ ಆರ್ಡರ್ ವಾಸ್ ದಟ್ ಇಟ್ ಹ್ಯಾಸ್ ಟು ಬಿ ಟೇಬಲ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್ ಅಂತೇಳಿ. ಅದಾದ ನಂತರ ನಮ್ಮ ಆನಂದ್ಜಿಯವರು, ಆನಂದ್ಜಿ ಅವರ ರಿಪೋರ್ಟ್ ಕೊಟ್ಟರು. ಹಾಗೆ ನನ್ನ ರಿಪೋರ್ಟು ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಲೋಕಾಯುಕ್ತ 3 ಕೂಡ ಅಪ್ರೂವ್ ಮಾಡಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಂತೇಳಿ ಆಜ್ಞೆ ಹೊರಡಿಸಿದ್ದಾರೆ. ಅದು ಅವರು ಮಾಡಲಿಲ್ಲ. ಅನ್ವರ್ ಮಾಣಿಪ್ಪಾಡಿ ಅವರೇ, ನೀವೇನು ಎಲೆಕ್ಷನ್ಗೆ ನಿಂತು ಗೆಲ್ಲಬೇಕಾಗಿಲ್ಲ. ಇವರೇನು ನಿಮ್ಮನ್ನು MLC ಮಾಡಲ್ಲ, ರಾಜ್ಯಸಭಾಗೆ ಕಳಿಸಲ್ಲ. ತುಂಬ ನಿಮ್ಮ ಜೀವನದ ತುಂಬ ದೊಡ್ಡ ಅವಧಿಯನ್ನು ಈ ರಿಪೋರ್ಟ್ಗೋಸ್ಕರ ಕಳೆದಿದ್ದೀರಿ. ನಿಮ್ಮ ಕಾಳಜಿ ನಮಗೆ ಅರ್ಥ ಆಗತ್ತೆ. ಹೌದು, 12 ವರ್ಷ. ಹೌದು, ಕಾಳಜಿ ಅರ್ಥ ಆಗುತ್ತೆ. ಪ್ರಾಮಾಣಿಕವಾಗಿ ಹೇಳಿ, ಈ ರಿಪೋರ್ಟನ್ನು ದಬ್ಬಿ ಬಿಡುವ, ಕೆಳಗೆ ತುಳಿಯುವ ಪ್ರಯತ್ನ ಯಾರ್ಯಾರು ಮಾಡಿದ್ರು? ವಿಜೇಂದ್ರ ಅವರು ಬಂದಿದ್ದರ ಬಗ್ಗೆ ಮಾತಾಡಿದ್ರಿ, ಅದಕ್ಕಿಂತ ಮುಂಚೆ 150 ಕೋಟಿಯ ಆಮಿಷ ಬಂದಿತ್ತು ಅಂತ ಹೇಳಿದ್ರಿ. ಯಾರ್ಯಾರು ಮಾಡಿದ್ರು ಅದನ್ನು? ಆನ್ ರೆಕಾರ್ಡ್ ಹೇಳಿಬಿಡಿ ಒಂದ್ಸಲ. ನೀವು ಯಾರನ್ನು ಎಲ್ರಿಗೂ ಸಾಧಾರಣ
ಸಾಧಾರಣ ಎಲ್ಲ ಎಲ್ಲ ಕಾಂಗ್ರೆಸ್ ನಾಯಕರು ಆಮೇಲೆ ಕೆಲವು JDS ನಾಯಕರುಗಳು ಎಲ್ಲ ಅದನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡಿದರು. ನಮ್ಮವರು ಮಾತ್ರ ಅದನ್ನು ತಕ್ಷಣ ತಗೊಂಡಿದ್ರೆ ಕಾಂಗ್ರೆಸ್ ಆಗಲೇ ನಿರ್ನಾಮ ಆಗ್ತಿತ್ತು. ಅದು ಆಗ ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಹೋದ್ರು. ಏನು ಅನ್ವರ್ ಮಾಣಪಾಡಿ 12 ವರ್ಷ ಆಯಿತು ರಿಪೋರ್ಟ್ ಬಂದು. ಅದು ಯಾವ ಅನ್ವರ್ ಮಾಣಪಾಡಿ ಅವರೇ 12 ವರ್ಷ ಆಯ್ತು ರಿಪೋರ್ಟ್ ಬಂದು. ರಿಪೋರ್ಟ್ನ ಅಂಶಗಳು ಈಗಿನ ವೀಕ್ಷಕರಿಗೆ ತಿಳಿಸಿ ಹೇಳೋದಾದ್ರೆ ಏನೇನಿದ್ವು, ಯಾರ ವಿರುದ್ಧ ಇತ್ತದ ರಿಪೋರ್ಟ್? ಇದು ಯಾರ ವಿರುದ್ಧ ಅಂತೇನಿಲ್ಲ. ಆ ರಿಪೋರ್ಟು ನಮ್ಮ ವಕ್ಫ್ ಬೋರ್ಡ್ನವರು, ವಕ್ಫ್ ಬೋರ್ಡ್ನ ನಾಯಕರು ಅವರೆಲ್ಲ ಸೇರಿ ಹೇಗೆ ನಮ್ಮ ವಕ್ಫ್ ಬೋರ್ಡ್ ಆಸ್ತಿಯನ್ನು ಅವರು ದೋಚಿದ್ರು ಅಂತಲೇ ಇತ್ತದಲ್ಲಿ. ಅದು ಯಾರ ವಿರುದ್ಧ ಯಾರ ಪರ ಅಂತೇಳಿ ಕೂಡ ಇದ್ದಿಲ್ಲ. ಯಾರವ್ರ ನಾಯಕರು ಅದು ದೋಚಿದ್ದು ಯಾರ್ಯಾರು ಎಷ್ಟೆಷ್ಟು ದೋಚಿದ್ದಾರೆ, ನೀವು ಯಾವ ಹೆಸರು ಹೇಳ್ತೀರಾ ಆ ಹೆಸರಲ್ಲಿ ಹೌದಲ್ಲ 4 ಹೆಸರು ಹೇಳಿ ಅಂದ್ರೆ ಗೊತ್ತಾಗತ್ತೆ. ಒಂದು ಕ್ಲಾರಿಟಿ ಇದೆ. ಹಾಲು ನೀರು ಗೊತ್ತಾಗತ್ತೆ ಏನು ಅಂತ. ಯಾವ 4 ಹೆಸರು ಹೇಳಿ. ಸರಿ, ನಾನು ಹೇಳ್ತೇನೆ. ನಿಮ್ಮ ಕಮರುಲ್ ಇಸ್ಲಾಮು, ಆಮೇಲೆ ಅದನ್ನು ಈಗ ನೆನಪು ಬರ್ತಾ ಇಲ್ಲಪ್ಪ ನನಗೆ, ಏನು ಮಾಡಲಿ. ಆಮೇಲೆ ಇದು ನಮ್ಮ ಖರ್ಗೆ ಅವರು, ಆಮೇಲೆ ಧರ್ಮ್ ಸಿಂಗ್ ಅವರು, ಆಮೇಲೆ ಭಾಳಷ್ಟು ಬಂದಿದ್ದಾರೆ. ನಮ್ಮ ಎಣ್ಣೆ ಹಾರಿಸ್ ಅವರು, ಆಮೇಲೆ ರೆಹಮಾನ್ ಖಾನ್ ಅವರು, ಇವರೆಲ್ಲ ಒಂದು ರೀತಿಯಲ್ಲಿ ದೋಚಲಿಕ್ಕೆ ಬಂದು ದೋಚಿಕೊಂಡು ಹೋದರು. ಅಂದರೆ ವಕ್ಫ್ನ ಯಾವ ಆಸ್ತಿ, ಯಾವ ಸರ್ವೆ ನಂಬರು, ಅಲ್ಲಿ ಏನಿತ್ತು, ಅದು ಹೆಂಗೆ ವಕ್ಫ್ ಆಗಿತ್ತು, ಇದನ್ನು ಅವ್ರು ಹೆಂಗೆ ತಿಂದಿದ್ದಾರೆ ಎಲ್ಲ ಇದೆ ನಿಮ್ಮ ರಿಪೋರ್ಟಲ್ಲಿ. ಎಲ್ಲ ಟೋಟಲ್ ಆಗಿದೆ. 7000 ಪೇಜಸ್ ಇದೆ ಟೋಟ್ಲು ನನ್ನ ರಿಪೋರ್ಟು. ಆ 7000 ಪೇಜಲ್ಲಿ ಎಲ್ಲ ಎವಿಡೆನ್ಸು, ಎಲ್ಲ ಪ್ರೂಫು ಮತ್ತು ತಹಶೀಲ್ದಾರಿಂದ ಹಿಡಿದ ರಿಪೋರ್ಟು, ತಹಶೀಲ್ದಾರ್ ಟು AC ಟು DC ಟು ಆ್ಯಂಡ್ ಡಿವಿಷನಲ್ ಕಮಿಷನರ್ ಆಗ ನಮ್ಮ ಇವರಾಗಿದ್ದರು, ಯಾರು ರಜನೀಶ್ ಗೋಯಲ್ ಗುಲ್ಬರ್ಗ, ಅವರು ಕೂಡ ಇದು ಆಸ್ತಿ ಒಂದು ರಿಪೋರ್ಟ್ ಬರೆದಿದ್ದಾರೆ. ಅದನ್ನು ಕೂಡ ಭಾರಿ ಕ್ಲಾರಿಟಿ ಇದೆ, ಯಾರು ಎಷ್ಟು ಹೇಗೆ ದೋಚಿಕೊಂಡ್ರು ಅಂತೇಳಿ. ನನ್ನ ಇದು ಬಂದರೆ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೇಮ್ ಇಬ್ರಾಹಿಂ ಆಗಲಿ ಮತ್ತೊಬ್ಬರಾಗಿ ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಜಾಫರ್ ಶರೀಫ್ ಆಗಲಿ ಯಾರಿಗೂ ಸಾಧ್ಯ ಇಲ್ಲ. ಎಲ್ಲ ಪ್ರೂಫ್ ಒಳಗೆ ಎಲ್ಲೆಲ್ಲಿ ಹೇಗೆ ಯಾವ ರೀತಿ ಹೊಡ್ಕೊಂಡ್ರು ಅಂತ ಇದೆ ಅದರಲ್ಲಿ. ನೀವು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹೆಸರು ಹೇಳಿದ್ರಿ, ಅದನ್ನ ಸ್ಟಡಿ ಮಾಡಿ. ಪ್ರಿಯಾಂಕಾ ಖರ್ಗೆ ಅವರು ನೀವು 2022ರಲ್ಲಿ ನೀವು ಆಡಿದ ಮಾತನ್ನ ಸದನದಲ್ಲಿ ತಂದಿದ್ದಾರೆ. ಎಕ್ಸಾಕ್ಟ್ಲಿ ಏನಾಯ್ತು? ವಿಜೇಂದ್ರ ನಿಮ್ಮನ್ನು ಕರೆಸ್ಕೊಂಡ ಮೇಲೆ ಏನಾಯ್ತು? ವಿಜೇಂದ್ರ ಮತ್ತು ನಾನು ಮೀಟ್ ಆದಾಗ ನಾನು ಹೇಳಿದೆ, ಅವ್ರು ವಿಜೇಂದ್ರ ನನ್ನ ಮೇಲೆ ಭಾಳ ಕನಿಕರ ಇಟ್ಕೊಂಡು ಕೇಳಿದರು, ನೀವು ಭಾಳ ಹೋರಾಟ ಮಾಡಿದ್ರಿ, ನನಗೆ ವಿಷಯ ಸಿಕ್ತು, ನಿಮ್ಮ ಇದ್ದ ಹಣದಲ್ಲೇ ನೀವು ಸ್ಪೆಂಡ್ ಮಾಡಿದ್ದೀರಿ ಎಲೆಕ್ಟ್ರಿಗೆ ಹೋಗ್ಬೇಕಾದ್ರೆ, ನೀವು ಮೌನ ವಹಿಸೋದಾದ್ರೆ ವಹಿಸ್ಕೊಳ್ಳಿ, ನೀವು ಒಂದು ಸಂಖ್ಯೆ ಹೇಳಿದರೆ ಅದು ನಿಮ್ಗೆ ಅವ್ರು ಕೊಡ್ತಾರೆ ಅಂತ ಹೇಳಿದರು ಅವರು. ಸಿಟ್ಟು ಬಂತು, ನನಗೆ ಒಟ್ಟಾರೆ ಸಿಟ್ಟು ಬಂತು. ಯಾವ ಇಸ್ವಿಯಲ್ಲಿ ಭೇಟಿ ಆಗಿದ್ರು? ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ವಿಚ್, ಮಸ್ಟ್ ಬಿ ಅರೌಂಡ್ 1920 ನಾನು ಸಿಕ್ಕಾಪಟ್ಟೆ ನಾನು ಮುಂಗೋಪಿ. ನಾನು ಭಾಳ ಹೌದು, ನಾನು ಭಾಳಷ್ಟು ಮುಂಗೋಪಿ. ಆಗ ನಾನು ತಿರ್ಗಾ ವಿಜೇಂದ್ರನಿಗೆ ಬೈದಾಗ ನಾನು ಹೇಳಿದೆ, ನಾನು ಇದು ಮಾಡಿ ಬಂದಲ್ಲಪ್ಪ, ಕೇಸ್ ಟೈಟ್ ಮಾಡಲಿಕ್ಕೆ ಬಂದಿದ್ದೀನಿ ನಿಂತ ಮಾತಾಡಿಕಾಗಲೇ ಹೋದರು, ಗರ್ಮ ಹಿಡ್ಕೊಂಡು ಹೋದರು. ನಾನು ಆ ಸ್ಥಿತಿಯಲ್ಲಿ ಬಂದವನು ಸೀದಾ ಪ್ರೆಸ್ಸನ್ನು ಕರೆದು ಪ್ರೆಸ್ನವರಿಗೆ ಎಲ್ಲ ಹೇಳಿದೆ. ಅದು ಆಮೇಲೆ 2 ದಿವಸ ಆದಮೇಲೆ ನನ್ನನ್ನು ಯಡಿಯೂರಪ್ಪ ಕರೆದ್ಬಿಟ್ಟು ಹೇಳಿದರು, ನೋಡಪ್ಪ ನಿನ್ನ ರಿಪೋರ್ಟ್ನ ಮಂಡನೆ ಮಾಡ್ತಿದ್ದೀನಿ, ನೀನು ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ನಿಲ್ಲುತ್ಯ ಎಂದು ನೋಡಬೇಕಾಗಿತ್ತು. ಹಾಗೆ ಆ ವಿಷಯವನ್ನು ವಿಜೇಂದ್ರ ಹೇಳಿದರು. ಹಾಗೆ ನೀನು ಖಂಡಿತ ನಿಂತ್ಕೊಳ್ತೀಯ ಅಂತ ಗೊತ್ತಾಯ್ತು ನಮಗೆ. ಈಗ ನಾವು ಮಂಡಿಸ್ತೇವೆ ಅಂತ ಆಗ ಮಂಡನೆ ಮಾಡಿದರು. ಅದರ ನಂತರ ಮಂಡನೆ ಮಾಡಿದರು. ಮತ್ತು ಅದರಲ್ಲಿ 150 ಕೋಟಿ 250 ಕೋಟಿ ಏನು ವಿಷಯ ಇಲ್ಲ. ಕೋಟಿ ಕಟ್ಟೆಲ್ಲ ಕಾಂಗ್ರೆಸ್ನವರು ಕೊಟ್ಟೋದೆಲ್ಲ ಕೋಟಿ ವಿಷಯ. ಈಗ ಪ್ರಿಯಾಂಕಾ ಅವರು ಏನೇನು ಹೇಳ್ತಾರೆ ಅವರು ಹೇಳಲೇಬೇಕು. ಯಾಕೆಂದರೆ ಕಾಂಗ್ರೆಸ್ಸಿನ ಮೇನ್ ಜನಗಳೇ ಅದರಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಇಸ್ ಫಾದರ್. ಸೊ ಅದು ಎಕ್ಸ್ಪೋಸ್ ಆಗೋದು ಬೇಡ. ಮತ್ತು ಅವರು ನಮ್ಮ ರಿಪೋರ್ಟನ್ನು ನಿರಾಕರಿಸಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ನಿರಾಕರಿಸಲಿಕ್ಕೆ ಅವರು ಯಾರು? ಒಂದು ಹೈಕೋರ್ಟ್ ಅಪ್ರೂವ್ ಮಾಡಿದೆ, ಸುಪ್ರೀಂ ಕೋರ್ಟ್ ಅಪ್ರೂವ್ ಮಾಡಿದೆ, ಲೋಕಾಯುಕ್ತ ಅಪ್ರೂವ್ ಮಾಡಿದೆ. ಇಷ್ಟು ಮಾಡಿದ ಇವರು
ಇವರು ಈ ಕದಿಮರು ಅದು ಹೇಗೆ ನಿರಾಕರಿಸ್ತಾರೆ? ಸಾಧ್ಯನಾ? ಇಂಪಾಸಿಬಿಲಿಟೀಸ್. ಅವರಿಗೆ ಧೈರ್ಯ ಇದ್ದರೆ ಮತ್ತು ಕಿಂಚಿತ್ತಾದರೂ ಸಿದ್ದರಾಮಯ್ಯ ಅವರಿಗೆ ಇದು ಮುಸಲ್ಮಾನರ ಅಥವಾ ಅಲ್ಪಸಂಖ್ಯಾತರ ಮೇಲೆ ಕಲಿಕೆ ಇದ್ದರೆ, ಕಿಂಚಿತ್ತು ಅವರಿಗೆ ಪ್ರೀತಿ ಇದ್ದರೆ ಪ್ರಧಾನಿ ಪತ್ರ ಬರೆದಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಹೇಳ್ತಿದ್ದಾರೆ ಅನ್ವರ್ ಮಾನಪ್ಪಾಡಿ ಪ್ರಧಾನ ಮಂತ್ರಿಗೆ ಪತ್ರ ಬರೆದ್ರು ಅಂತ. ಪ್ರಧಾನಮಂತ್ರಿಗೆ ಒಂದಲ್ಲ 2, 3, 4, 5 ಬೇರೆ ಬೇರೆ ವಿಷಯದಲ್ಲಿ ಈ ವಿಷಯದಲ್ಲಿ ಯಾವಾಗಲೂ ಬರೀತಾ ಇರ್ತೇನೆ ನಾನು. ರಿಪ್ಲೈ ಕೂಡ ಬಂದಿದೆ. ನಾನು ಯಾವಾಗ ಏನು ಬರೀತಾ ಇದಕ್ಕೆಲ್ಲ ರಿಪ್ಲೈ ಬರ್ತಾ ಇರ್ತೇನೆ ನನಗೆ, ಸತ್ಯ ಹೇಳಬೇಕಾದ್ರೆ. ಆಯ್ತಲ್ಲ. ಪ್ರಿಯಾಂಕ್ ಅವರು ಹೇಳಲೇಬೇಕೀಗ ನಾವು ನಿರಾಕರಿಸ್ತಾ ಇರ್ತೀವಿ. ಅಂದರೆ ಅದು ಹೊರಗೆ ಬಿದ್ದರೆ, ಅದು ಹೊರಗೆ ಬಂದರೆ ಸಿ ಬಿ ಐಗೆ ಕೊಟ್ಟರೆ ಅದು ಖಂಡಿತವಾಗಿ ಎಲ್ಲ ಭಾಳ ಚೆನ್ನಾಗಿ ಇದು ಮಾಡಿ ಯಾರ್ಯಾರು ಹೇಗೆ ಹೇಳ್ತಾರೆ. ಅದು ಹೇಳಿದರೆ ಈ ನಮ್ಮ ನಾಯಕರುಗಳೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾಗುತ್ತೆ, ಜೈಲಿಗೆ ಹೋಗಬೇಕಾಗುತ್ತೆ. 10-12 ಮಂದಿ ಖಂಡಿತವಾಗಿ ಜೈಲಿಗೆ ಹೋಗ್ತಾರೆ. ವಿಜೇಂದ್ರನಿಗೆ ಕ್ಲೀನ್ ಚಿಟ್ ಕೊಡುವಂತೆ ನಿಮ್ಮ ಮೇಲೆ ಏನಾದ್ರು ಒತ್ತಡ ಇದೆಯಾ? ಹೀಗಿರುವ ವಿಜೇಂದ್ರರಿಂದನೋ ಪಕ್ಷದಿಂದನೋ ಏನಾದ್ರು ಒತ್ತಡ ಇದೆಯಾ ನಿಮ್ಮ ಮೇಲೆ? ಇಲ್ಲ ಏನಿಲ್ಲ, ಯಾರನ್ನ ಮಾತಾಡೇ ಇಲ್ಲ. ನಾನು ಮತ್ತೆ ಸ್ವಲ್ಪ ಇದು ಧೃತಿ ಮಾಡಿದೆ. ನಾನು ಸ್ವಲ್ಪ ಮುಂಗೋಪದಿಂದ ಮಾಡಿದೆ. ಆದರೆ ಆಮೇಲೆ ಗೊತ್ತಾಯಿತು ಅದು ನಾನು ಎಷ್ಟರ ಮಟ್ಟಿಗೆ ಇದ್ದೇನೆ ಅಂತ ಹೇಳಿ ನೋಡ್ಲಿಕ್ಕೆ ಮಾಡಿ ಅಂತೇಳಿ. ಅಷ್ಟರೊಳಗೆ ಅನ್ವರ್ ಮಾನಪ್ಪಾಡಿ ಅವರೇ, ಅರ್ಕಾವತಿ ರೀಡು ಪ್ರಕರಣದ ಬಗ್ಗೆ ಕೂಡ ಇದೇ ರೀತಿಯ ಆರೋಪಗಳಿದ್ವು. ಅರ್ಕಾವತಿ ರೀಡು ಪ್ರಕರಣವನ್ನು ಯಾಕಾಗ ತನಿಖೆ ಕೊಡಲಿಲ್ಲ ಅಂತಂದರೆ BJP ನಾಯಕರಿಗೆ ಹೆದರಿಕೆ ಇತ್ತು ಅಂತ. ಈ ವಕ್ಫ್ ಆರೋಪ, ಈಗ ವಕ್ಫ್ನಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇರ್ತಕ್ಕಂಥ ಆರೋಪದಲ್ಲಿ ಅದೇ ಬರ್ತಾ ಇದೆ. ಕಾಂಗ್ರೆಸ್ನವ್ರು ತೆಗೆದ್ರೆ ನಮಗೆ ನಾಳೆ ಸಮಸ್ಯೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ BJP ನಾಯಕರು ತಡೆದ್ರು ಅಂತಕ್ಕಂಥದ್ದು. ಅದು ನಂಗೆ ಗೊತ್ತಿಲ್ಲ. ಮಾತ್ರ BJPಯವರು ಅದನ್ನು ಮಂಡ್ಯ ಮಾಡಿದ್ದು ಮಾತ್ರ ಸತ್ಯ. ಈಗ ಪಬ್ಲಿಕ್ ಡೊಮೇನಲ್ಲಿ ರಿಪೋರ್ಟ್ ಇರೋದು ಸತ್ಯ. ಈಗ ಅದೀಗ ಯಾರಾದರೂ ಕೇಳಿದರೆ RTI ಕೇಳಿದ್ರೆ ಈ ಸರ್ಕಾರ ಕೊಡಿಸ್ತಾ ಇಲ್ಲ. ಅದಕ್ಕೆ ನಾನೀಗ PDF ಮಾಡಿ ಎಲ್ಲರಿಗೂ ಕೇಳಿದವರಿಗೆಲ್ಲ ಕೊಡ್ತಾ ಇದ್ದೀನಿ ನಾನು. ಎಸ್, ಒಂದೊಂದು ಸಣ್ಣ ಬ್ರೇಕ್ ತಗೊಳ್ತೀನಿ ಅನ್ವರ್ ಮಾನಪ್ಪಾಡಿ ಅವರೇ. ಲೆಕ್ಕಾಚಾರದ ಪ್ರಕಾರ ರಿಪೋರ್ಟ್ ಟೇಬಲ್ ಆಗಿದೆ. RTI ಅಪ್ಲಿಕೇಶನ್ ಹಾಕಿದ್ರೆ ಎಲ್ರಿಗೂ ಕೊಡಬೇಕು. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಪ್ರಕಾರ ಅನ್ವರ್ ಮಾನಪ್ಪಾಡಿ ಅವರ ರಿಪೋರ್ಟ್ ಎಲ್ಲರಿಗೂ ಸಿಗಬೇಕು. ಬಟ್ ಕೊಡ್ತಿಲ್ಲ ಅಂತೆ. ಅನ್ವರ್ ಮಾನಪ್ಪಾಡಿ ಅವರು 7,000 ಪುಟಗಳ ಆ ರಿಪೋರ್ಟನ್ನು PDF ಮಾಡಿಟ್ಟಿದ್ದಾರೆ. ಕೇಳಿದವ್ರಿಗೆಲ್ಲ ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.